ಏನಾಯ್ತು 10ನೇ ತಾರೀಕು? ಸರ್ 10ನೇ ತಾರೀಕು ಏನಾಯಿತು ಅಂತಂದರೆ ಅವತ್ತು ಗುರುವಾರ ದಿವಸ 1:30 ಟೈಮ್ ಸುಮಾರಿಗೆ ಆತ ಏನು ಮಾಡಿದ್ದಾನೆ, ಬಂದಿದ್ದಾನೆ. ಅವನ ಹೆಂಡತಿಗೆ ಫೋನ್ ಮಾಡಿದ್ದಾನೆ, ಯಾರು ಅಕ್ಬರ್ ಅಂತ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿದಾಗ ಮನೇಲಿ ಯಾರೂ ಇಲ್ಲ ಅಂತೇಳಿ ಹೆಂಡತಿ ಕೇಳ್ಕೊಂಡು ಮನೇಲಿ ಯಾರಾದರೂ ಇದ್ದಾರೆ ಅಂದಾಗ, ಇಲ್ಲ ಅಣ್ಣ ಆಚೆ ಇದ್ದಾನೆ, ಅಮ್ಮ ನಾನು ಇಬ್ಬರೇ ಇದ್ದೀವಿ ಅಂದ ತಕ್ಷಣ ಇಮಿಡಿಯೇಟ್ಲಿ ಆಚೆಯಿಂದ 2 ವೀಲರಲ್ಲಿ ಬಂದ್ಬಿಟ್ಟು ಅಲ್ಲೇ ಅವರ ಪಕ್ಕದಲ್ಲಿ ಅವರು ರಿಲೇಷನಲ್ಲಿ ಒಬ್ಬರು ಮನೇಲಿ ಕೊಡ್ಲಿ ತೊಗೊಂಬಂದ್ಬಿಟ್ಟು ಅವರು ಏನು ಅವನ ಹೆಂಡತಿ ತಾಯಿಗೆ ಏಕಾಏಕಿ ತಲೆಗೆ ಇಲ್ಲಿ ಹೊಡೆದಿದ್ದಾನೆ, ರಿವರ್ಸ್ ತಿರುಗಿಸಿ ತಲೆಗೆ ಹೊಡೆದಿದ್ದಾನೆ. ಅವರು ಅಲ್ಲೇ ಸ್ಪಾಟಲ್ಲಿ ಬಿದ್ದೋಗಿದ್ದಾರೆ. ಆಮೇಲೆ ಅವನ ಹೆಂಡತಿ ಅವ್ರ ಅಣ್ಣನಿಗೆ ಫೋನ್ ಮಾಡಿ, ಇಲ್ಲ ಅಮ್ಮನಿಗೆ ಈ ಥರ ಹೊಡೆದಿದ್ದಾರೆ ಅಂದ ತಕ್ಷಣವೇ ಇಮಿಡಿಯೇಟ್ಲಿ ಅವ್ರ ಅಣ್ಣ ಬಂದ ತಕ್ಷಣವೇ ಅವ್ರ ಅಣ್ಣನ ಮೇಲೂ ಕಲ್ಲೆ ತಕ್ಕಕ್ಕೆ ನೋಡಿದ್ದಾನೆ. ಆಮೇಲೆ ಅವ್ರ ಅಣ್ಣ ತಪ್ಪಿಸ್ಕೊಂಡು ಓಡೋಗಿ ಅವ್ರ ತಾಯಿನ ಎತ್ಕೊಂಡು ಬಂದು ರೋಡಲ್ಲಿ ನಿಂತ್ಕೊಂಡಾಗ ಇವ್ರು ಆಟೋದವ್ರು ಅಲ್ಲೇ ಇದ್ರಲ್ಲ, ಇಮಿಡಿಯೇಟ್ಲಿ ಬಂದು ಆಟೋದಲ್ಲಿ ತೊಗೊಂಬಂದು ಲಕ್ಷ್ಮೀಪುರ ಕ್ರಾಸಲ್ಲಿರೋಂಥ ಏನು ಪ್ರಸಾದ್ ಹಾಸ್ಪಿಟ್ಲ್ ಸೇರಿಸಿದ್ದಾರೆ. ಏನು ವಿಚಾರಕ್ಕೆ ಅವನು ಅಟ್ಯಾಕ್ ಮಾಡಿದ್ದು ಸರ್ ಏನು ಅಂತಂದರೆ, ಒಂದು ಇದು ಆ ಗಂಡು ಮಗು ಹುಟ್ಟಿದೆಯಲ್ಲ, ಗಂಡು ಮಗುಗೆ ಚಿನ್ನ ಬೇಕು, ಒಡವೆ ಬೇಕು ಅಂತೇಳಿ ಸುಮಾರು ತಿಂಗಳಿಂದ ಟಾರ್ಚರ್ ಕೊಟ್ಟಿದ್ದಾನೆ. ಮೊಮ್ಮಗುಗೆ ಮೊಮ್ಮಗಳಿಗೆ ಹಾಕಿ ಅಂತೇಳಿ, ಮೊಮ್ಮಗನಿಗೆ ಹಾಕಿ ಅಂತೇಳಿ ಅವ್ರು ಕೊಡಲ್ಲ ಅಂದಾಗ ಈ ಥರ ಮಾಡಿ ಕೇಳಿದ್ದೆ ಸರ್. ಅದು 10 ಗ್ರಾಮ್ ಹೇಳಿದೆ. ಎಷ್ಟು ದಿನ ಆಗಿತ್ತು ಸರ್ ಮದುವೆಗೆ? ಮದುವೆಯಾಗಿ ಸುಮಾರು 7 ವರ್ಷ ಆಗಿತ್ತು. ಎರಡನೇ ಮಗು ಅದು? ಎರಡನೇ ಮಗು. ಗಂಡು ಮಗು ಆಗಿದೆ, ಹಾಕ್ಬೇಕು ಅಂತ ಗಂಡು ಮಗು ಆಗಿ 45 ದಿವಸ. ಇವ್ರು ಕೊಡ್ತೀನಿ ಅಂತ ಹೇಳಿದ್ರ ಸರ್? ಸರ್ ಇಲ್ಲ, ಅವ್ರದ್ದು ಲವ್ ಮ್ಯಾರೇಜ್ ಆಗಿತ್ತು. ಅವ್ರೇನು ಕೊಡ್ತೀನಿ ಅಂತ ಏನು ಹೇಳಿರಲಿಲ್ಲ, ಏನಿರಲಿಲ್ಲ. ಇವನು ಕೊಡು ಅಂತೇಳಿ ಅವಾಗ ನನ್ನ ಮದುವೆಗೆ ಏನು ಕೊಟ್ಟಿಲ್ಲ ನೀವು, ಇವಾಗ ಕೊಡ್ರಿ ಅಂತೇಳಿ ಹೆಂಡತಿಗೆ ಒಂದು ಸುಮಾರು ದಿವಸದಿಂದ ಟಾರ್ಚರ್ ಮಾಡ್ಕೊಂಡೇ ಬಂದಿದ್ದಾರೆ. ಯಾದಗಿರಿ ಅವನು ಯಾವ ಊರು? ಯಾದಗಿರಿನ? ಇಬ್ಬರು ಒಂದೇ ಊರು ಸರ್, ಗಂಡ ಹೆಂಡತಿ ಲವ್ ಮ್ಯಾರೇಜ್. ಯಾದಗಿರಿಯಿಂದ ಎಷ್ಟು ವರ್ಷ ಆಗಿತ್ತು ಇಲ್ಲಿ ಬಂದವರು? ಯಾದಗಿರಿಯಿಂದ ಇಲ್ಲಿಗೆ ಬಂದು ಸುಮಾರು ಒಂದು 2 ವರ್ಷ ಆಗಿದೆ. ಏನು ಕೆಲಸ ಮಾಡ್ತಾನೆ ಸರ್ ಅಕ್ಬರ್? ಅಕ್ಬರ್ ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಕೆಲಸ ಮಾಡ್ತಾನೆ, ಮತ್ತು ಸೆಂಟ್ರಿಂಗ್ ಕೆಲಸ ಮಾಡ್ತಾಯಿದ್ದಾರೆ ಸರ್. ಇವರು ರೋಷನ್ ಅಬಿ ಅವರು ಅತ್ತೆ ಏನು ಕೆಲಸ ಮಾಡೋದು ಸರ್? ಅವರು ಅಲ್ಲೇ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾಯಿದ್ರು ಹಾಸ್ಪಿಟ್ಲ್. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಮೌನೇಶ್ ಅಂತೇಳಿ. ನಾನು ಅಲ್ಲಿ ಆಟೋ ತೊಗೊಂಡು ನಿಲ್ಲಿಸಿದ್ದೆ. ಆಟೋ ತೊಗೊಂಡು ನಿಲ್ಲಿಸಿದ್ದೆ. ಅವರು ಗಾಡಿ ತೊಗೊಂಬಂದರು. ಎಲ್ಲಿ ಹೊಂಟಿರೋದು ಅಂತ ಕೇಳಿದೆ. ಎಲ್ಲಿಲ್ಲ ಅಂತಂದೆ. ನಂದು ಒಂದು ಸ್ವಲ್ಪ ಬಿಲ್ಡಿಂಗ್ ಮೆಜರ್ಮೆಂಟ್ ಮಾಡೋದಿತ್ತು, ಅದು ಒಂದು ಬಿಲ್ಡಿಂಗ್ ಮೆಜರ್ಮೆಂಟ್ ಮಾಡಿಕೊಡು ಅಂತಂದೆ. ಸರಿ ಅಣ್ಣ ತೊಗೊಂಬಾರ ಅಂತಂದೆ. ನಾನು ಮೆಜರ್ಮೆಂಟ್ ಮಾಡ್ತಾಯಿದ್ವಿ. ಮೆಜರ್ಮೆಂಟ್ ಮಾಡಿ ಅಲ್ಲಿ ಆಟೋದಲ್ಲಿ ಕುಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅವ್ರ ತಂಗಿ ಫೋನ್ ಮಾಡಿದ್ರು. ಅವ್ರ ತಂಗಿ ಅಣ್ಣ ಯಜಮಾನ ಬಂದ ಅಂತ ಅಷ್ಟೇ ಫೋನ್ ಮಾಡಿದ್ರು. ಅವರು ತಂಗಿ ಅಣ್ಣ ಹೊಡಿತಾನಂತ ಫೋನ್ ಮಾಡಿಲ್ಲ, ಅಣ್ಣ ನಮ್ಮ ಯಜಮಾನ ಬಂದ ಅಂತ ಫೋನ್ ಮಾಡಿದ. ಹಂಗೆ ಆತಮ್ಮ ಬಂದೆ ಅಂತ ಹೋದ ತಕ್ಷಣವೇ ಅವ್ನು ನನಗೆ ಹೇಳಿಲ್ಲ, ನಿಮ್ಮ ಅಬ್ಬರ ಜಗಳ ಮಾಡ್ತಾನಂತ ಏನು ಹೇಳಿಲ್ಲ. ಅವರು ತಂಗಿ ಫೋನ್ ಮಾಡೋದಂತ ಸುಮ್ಮನೆ ಹೋಗ್ಬಿಟ್ಟ. ಹೋದ್ಬಿಟ್ಟು ಆಮೇಲೆ ಇನ್ನೊಬ್ರು ಓಡ್ ಬಂದರು ನನಗೆ. ಮಾವ ನಮ್ಮ ಮಳೆ ಅನ್ನತ್ತಾರ ಅವರು. ಮಾವ ಅಂತ ಅವನಿಗೆ ಇದು ಕರೆಯೋಕ್ಕಾಗಿಲ್ಲ. ಮಾವ ಬಾವ ಅಂತಂದ್ರೆ ನಾನು ಒಬ್ಬನೇ ಹೋಗ್ತಾ ಇದ್ದೆ. ಇಲ್ಲ ಮಾವ ಆಟೋ ತೊಗೊಂಬಾರ ಅಂತಂದರು. ಆಟೋ ತೊಗೊಂಬಾರ ಅಂದ್ಗಳು ಏನಾಗ್ಯದ ಅಂತಂದ್ಬಿಟ್ಟು ನಾನು ಆಟೋ ಹೋಯ್ದೆ. ಅವನು ಎತ್ಕೊಂಡು ಏಟಾಗಿತ್ತು, ಎತ್ಕೊಂಡು ಬಂದು ನಾನು ಆಟೋದಾಗ ತೊಗೊಂಬಂದು 10 ನಿಮಿಷ ಆಗಿಲ್ಲ ಪ್ರಸಾದ್ ಹಾಸ್ಪಿಟ್ಲಿಗೆ ಸೇರಿಸ್ತಿರೋದು ಅಷ್ಟೇ. ಹಾಸ್ಪಿಟ್ಲಿಗೆ ಹಾಕಿದ್ದೀವಿ. ಶುಕ್ರವಾರ 1:25 ಆಗಿದೆ ಟೈಮು. ಅಷ್ಟರಲ್ಲೇ ಅದು ಅವರು ಏನೋ ಬಂಗಾರ ಅಂತ ಹೇಳ್ತಾ ಇದ್ದಾರೆ, 2 ತೊಲೆ ಬಂಗಾರ ಅಂತ ಹೇಳ್ತಾ ಇದ್ದಾರೆ.